ಈ ಗಾಡಿ ಮೇಲೆ ಇರೋಂತ ಲವ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಒಂದು ಕಂಡ ಕನಸು ನೋಡು, ಎದ್ರಿ ಬರೋನೆ ಎದ್ರೋಗ್ಬೇಕು. ಅದ್ರ ಬಿಡ್ಬೇಕು, ಯಾವನಾರ ಗೊತ್ತಿಲ್ದಂತ ತಗೊಂಡೋಗ್ ಬಿದ್ರೆ ಹಾಕೇಳ್ರಿ ಅಂತೇಳಿ ಎಲ್ಲಿ ನಿಂತ್ರೆ ಬಿಚ್ಬಿಡ್ತೀನಿ ಗಾಡಿನ. ಬ್ಲ್ಯಾಕೇ ಲಾಸ್ಟ್ ವಿಡಿಯೋದಲ್ಲಿ ಹಳೆ ಜಮಾನ್ ಹುಡುಗರು ಡ್ರೀಮ್ ಬೈಕ್ ತೋರಿಸಿದ್ದೆ. ಇವಾಗ ನಮ್ಮ ಜೆನ್ಸಿ ಹುಡುಗರದು ಡ್ರೀಮ್ ಬೈಕ್ ನ ತೋರಿಸ್ತಾ ಇದ್ದೀನಿ. ಇವತ್ ನಮ್ಮ ಹತ್ರ ಇದೆ KTM ಅವರ ಡ್ಯೂಕ್ 250. ಅಟ್ ಪ್ರೆಸೆಂಟ್ ಕಾಲೇಜ್ ಹುಡುಗರಿಗೆ ಇದೊಂದು ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು ಗುರು. ಒಂದು 60 to 70% ಹುಡುಗರಿಗೆ ಈ ಗಾಡಿ ಮೇಲೆ ಇರೋಂತ ಲವ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಅಷ್ಟು ಇಷ್ಟ ಪಡ್ತಾರೆ ಈ ಗಾಡಿನ. ಅಷ್ಟು ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡ್ರಿ ಏನ್ ಕಾಣಿಸ್ತಾ ಇದೆ ಗಾಡಿ. DRLs ನೋಡಿ, ಇದು ಕ್ರೇಜಿ ಐತೆ. ಬಟ್ ಆದ್ರೆ ಏನ್ ಹೇಳಿ, ಹಳೆ ಜನರೇಷನ್ ಸಕ್ಕತ್ತಾಗಿತ್ತು. ಬಟ್ ಈ ಜನರೇಷನ್ ಇನ್ನೂ ಸಕ್ಕತ್ತಾಗಿ ಒಂಥರ ಯೂನಿಕ್ ಆಗಿ ಏಸ್ಥೆಟಿಕ್ ಆಗಿ ಮಾಡವ್ರೆ ಗಾಡಿನ. ಇದು ನೋಡ್ರಿ ಶೇಪು. ಮತ್ತೆ ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ ತುಂಬಾನೇ ಅಪ್ಗ್ರೇಡ್ ಮಾಡಿದ್ದಾರೆ. ಅಂದ್ರೆ ಈ ಗಾಡಿಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಕೇಸ್ ಕಮ್ಮಿ ಆಗಿದಾವೆ. ಯಾಕಂದ್ರೆ ABS ಮತ್ತೆ ಬ್ರೇಕಿಂಗ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಎಷ್ಟು ಪವರ್ ಕೊಟ್ಟಿದಾರೋ ಅಷ್ಟೇ ಬ್ರೇಕಿಂಗ್ ಕೊಟ್ಟಿದ್ದಾರೆ ಇವರು. ಆದ್ರಿಂದ ಈ ಗಾಡಿ ಬಂದ್ಬಿಟ್ಟು ನೀವು ಇಲ್ಲಿ ನೋಡಬಹುದು 249.07 cc ಗಾಡಿ. ಲಿಕ್ವಿಡ್ ಕೂಲ್ಡ್ ಅಂದ್ರೆ ಇಲ್ಲಿ ರೇಡಿಯೇಟರ್ ಇದೆ, ರೇಡಿಯೇಟರ್ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳ್ಬೋದು. ಇಲ್ಲಿ ಕೂಲೆಂಟ್ ಚೇಂಬರ್ ನ ಕೊಟ್ಟಿದ್ದಾರೆ, ಇಲ್ಲಿ ಕೂಲೆಂಟ್ ಹಾಕ್ಬೋದು ನಾವು. ಇದು ಸಿಂಗಲ್ ಸಿಲಿಂಡರ್ ಗಾಡಿಲಿ ಕ್ರೇಜಿ ಗಾಡಿ ಅಂತಾನೆ ಹೇಳ್ಬೋದು. ಇದನ್ನ ಏನ್ ಸಕ್ಕತ್ತಾಗಿದೆ ಗೊತ್ತಾ. ಚಾರ್ಸಿ ಫ್ರೇಮ್ ನೋಡ್ರಿ, ಸೇಮ್ ಹಳೆ ಡ್ಯೂಕ್ ತರನೇ, ಹಳೆ KTM ತರನೇ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ದಾರೆ. ನೋಡ್ರಿ ಇಲ್ಲಿ ಶಾಕ್ ಅಬ್ಸರ್ವ್ ಸೈಡ್ ಬರ್ತಾ ಇದೆ. ಅಂದ್ರೆ ಮೊದಲು ಸೆಂಟ್ರಿಗೆ ಬರ್ತಾ ಇದ್ವಲ್ಲ ಮೋನೋ ಶಾಕ್ಸ್ ಎಲ್ಲ, ಇದು ಸೈಡ್ ಕೊಟ್ಟಿದ್ದಾರೆ, ಅಂದ್ರೆ ರೈಟ್ ಸೈಡ್ ಕೊಟ್ಟಿದ್ದಾರೆ. ಅಂದ್ರೆ ಸಖತ್ ಆಕ್ಷನ್ ಇದೆ. ಈ ಗಾಡಿ 31 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, 25 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದಷ್ಟು ವೇಟ್ ನ ರಿಡಕ್ಷನ್ ಮಾಡಿ ಬೇಡದೇ ಇರೋ ಪಾರ್ಟ್ಸ್ ನೆಲ್ಲ ತೆಗೆದು ಟ್ರ್ಯಾಕ್ ಗೆ ಎತ್ಕೊಂಡು ಹೋದ್ರೆ ಇನ್ನೊಂದ್ 2-3 HP ಜಾಸ್ತಿ. ನಮ್ಗೆ ಟ್ಯೂನ್ ಎಲ್ಲ ಅಂತ ಮಾಡಿದ್ರೆ ಹಿಡಿಯಕ್ಕಾಗಲ್ಲ. ಈ ಗಾಡಿಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಕ್ವಿಕ್ ಶಿಫ್ಟರ್ ಮತ್ತೆ ಆಟೋ ಬ್ಲಿಪ್ಪರ್ ಎರಡನ್ನೂ ಕೊಟ್ಟಿದ್ದಾರೆ. KTM ಅವ್ರಿಗೆ ಹ್ಯಾಂಡ್ಲ್ ಬಾರ್, ಇದು ಯೂನಿಕ್ ಹ್ಯಾಂಡ್ಲ್ ಬಾರ್. ಇದು ಯಾವಾಗ್ಲೂ ಪ್ರತಿಯೊಂದು KTM ಅಲ್ಲಿ ಹ್ಯಾಂಡ್ಲ್ ಬಾರ್ ನ ಮಾತ್ರ ಕ್ರೇಜಿ ಆಗಿ ಮಾಡ್ತಾರೆ. ಮತ್ತೆ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು, ಇಲ್ಲಿ ನೀವು ರೈಡಿಂಗ್ ಮೋಡ್ಸ್ ಎಲ್ಲ ಇದೆ. ರೈಡಿಂಗ್ ಮೋಡ್ಸ್ ಬಂದ್ರೆ ಸ್ಟ್ರೀಟ್ ಒಂದಿದೆ ಮತ್ತೆ ಟ್ರ್ಯಾಕ್ ಒಂದಿದೆ. 2 ರೈಡಿಂಗ್ ಮೋಡ್ಸ್ ಬರುತ್ತೆ. ABS ನ ಆನ್ ಅಂಡ್ ಆಫ್ ಮಾಡಬಹುದು. ರೋಡ್, ಸೂಪರ್ ಮೋಟೋ ಎರಡೇ ಮೋಡ್ ಇರೋದು. ಮತ್ತೆ ವೆಹಿಕಲ್ ಇನ್ಫಾರ್ಮೇಶನ್ ಬೇರೆ, ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಕ್ವಿಕ್ ಶಿಫ್ಟರ್ ಮತ್ತೆ ಆಟೋ ಬ್ಲಿಪ್ಪರ್ ನ ಕೂಡ ನೀವು ಆನ್ ಅಂಡ್ ಆಫ್ ಮಾಡ್ಕೊಬಹುದು. ಕಾಸಿಗೆ ತಕ್ಕಂಗೆ ಕಜ್ಜಾಯ. ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ WP ಅವರ ಏಪೆಕ್ಸ್ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ ಇವರು. ಮತ್ತೆ ಡಿಸ್ಕ್ ವಿಚಾರಕ್ಕೆ ಬರೋದಾದ್ರೆ ಫ್ರಂಟ್ 320 mm ಡಿಸ್ಕ್ ಕೊಟ್ಟಿದ್ದಾರೆ ವಿತ್ ಬೈಬ್ರಾ ಬ್ರೇಕ್ ವಿತ್ ABS. ಒಳ್ಳೆ ಸ್ಟಾಪಿಂಗ್ ಪವರ್ ನ ಕೊಟ್ಟಿದ್ದಾರೆ. ಇನ್ನು ರೇರ್ ವಿಚಾರಕ್ಕೆ ಬರೋದಾದ್ರೆ 240 mm ಡಿಸ್ಕ್ ನ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಬ್ರಂಬೋ ಬ್ರೇಕ್ಸ್ ನ ಹಾಕಿದ್ದಾರೆ ವಿತ್ ABS. ಅಂದ್ರೆ ಈ ಗಾಡಿಯಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ. ಈ ಅಂಡರ್ವಲ್ಲಿ ಎಕ್ಸಾಸ್ಟ್ ನ ಏನ್ ಸಖತ್ ಮೌಂಟ್ ಮಾಡಿರ್ತಾರೆ ಅಂದ್ರೆ ಎಕ್ಸಾಸ್ಟ್ ಐತೆ ಅನ್ನೋದೇ ಗೊತ್ತಾಗಲ್ಲ ಯಾರಿಗೂ. ಒಂದ್ ರೌಂಡ್ ಹಾಕಕ್ಕಿಂತ ಮುಂಚೆ ಎಕ್ಸಾಸ್ಟ್ ನೋಟ್ ಕೇಳೋಣ ಗುರು. ಎಕ್ಸಾಸ್ಟ್ ನೋಟ್ ಇಂಪಾರ್ಟೆಂಟು. ಏನ್ ಸೌಂಡ್ ಬರ್ತೈತೆ ಹೇಳ್ರಿ. ರೇರ್ ಅಲ್ಲೂ ಕೂಡ WP ಅವರ ಏಪೆಕ್ಸ್ ದೇ ಮೋನೋಶಾಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ ಇವರು. ಇನ್ನು ಫ್ರಂಟ್ ಟೈರ್ ವಿಚಾರಕ್ಕೆ ಬರೋದಾದ್ರೆ 110/70 ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ ವಿತ್ 17 ಇಂಚ್ ಅಲಾಯ್ಸ್ ಜೊತೆ ಕೊಟ್ಟಿದ್ದಾರೆ. 110/70 ಸೆಕ್ಷನ್ ಟೈರ್ಸ್ ನ ಕೊಟ್ಟಿರೋದು ಫ್ರಂಟ್. ಇನ್ನು ರೇರ್ ಬರೋದಾದ್ರೆ 140 ಸೆಕ್ಷನ್ ಕೊಟ್ಟಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ರೇರ್ ನೋಡೋದಾದ್ರೆ 150/60 ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ, 17 ಇಂಚ್. ಇದು ಕೂಡ ಇಲ್ಲಿ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. KTM ಅವ್ರದ್ದು ಇದು T ಶೇಪ್ ಬರೋ ತರ ಒಂದು ಬ್ರೇಕ್ ಲೈಟ್ ನ ಕೊಟ್ಟಿದ್ದಾರೆ. ಬ್ರೇಕ್ ಹಿಡಿದ್ರೆ ಇಲ್ಲೂ ಲೈಟ್ ಹತ್ತುತ್ತೆ. ಇಲ್ಲೊಂದು ಸ್ಯಾರಿ ಗಾರ್ಡ್ ನ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬರೋದಾದ್ರೆ 176 mm ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. 15 ಲೀಟರ್ಸ್ ಕೆಪಾಸಿಟಿ ಇರುವಂತ ಒಂದು ಫ್ಯೂಯಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ಇದು E20 ಕಂಪ್ಯಾಟಬಲ್. E20 ಫ್ಯೂಯಲ್ ನು ಕೂಡ ನಾವು ಹಾಕ್ಸಬಹುದು ಈ ಗಾಡಿಗೆ. ಇನ್ನು ಈ ಗಾಡಿದು ಕ್ರಬ್ ವೇಟ್ ಅಂದ್ರೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ 163 ಅರೌಂಡ್ ವೇಟ್ ಬರುತ್ತೆ. ಮ್ಯಾನೇಜ್ ಮಾಡಬಹುದು. ಪವರ್ ಟು ವೇಟ್ ರೇಷಿಯೋ ಮಾತ್ರ ಸಖತ್ ಮ್ಯಾನೇಜ್ ಮಾಡಿದ್ದಾರೆ. ಇನ್ನು ನಾನು ಹೇಳ್ದಂಗೆ ಏನಾದ್ರೂ ಒಂದಷ್ಟು ಬೇಡದ ಐಟಮ್ಸ್ ಗಳನ್ನ ತಗ್ಸಿ ಹೊಡೆದ್ ಬಿಟ್ರೆ ಇನ್ನು ಪವರ್ ಟು ವೇಟ್ ರೇಷಿಯೋ ಏನಾಗುತ್ತೆ ಹೇಳ್ರಿ. ಸುಮ್ನೆ ಯಾರ್ ಬೇಕೋ ಅವ್ರ ಕೈಯಾಗೆ ಗಾಡಿ ಸಿಕ್ಕರೆ ಕಂಟ್ರೋಲ್ ಮಾಡಕ್ ಚಾನ್ಸೇ ಇಲ್ಲ ಗುರು. ಮಿರರ್ಸ್ ನ ನೋಡ್ಬೋದು ನೀವು ಇಲ್ಲಿ ನೋಡ್ರಿ. ಇಲ್ಲೂ 2 ಡೈಮೆನ್ಷನ್ ಗೆ ವಿಸಿಬಿಲಿಟಿನೂ ಚೆನ್ನಾಗಿದೆ. ಮ್ಯಾನೇಜ್ ಮಾಡ್ಬೋದು ಗುರು. ಒಂದು ಮೀಡಿಯಂ ಹೈಟ್ ಇರೋರ್ಗಂತೂ ಸಖತ್ತಾಗಿ ಕಾಣುತ್ತೆ ಗಾಡಿ. ನನ್ನಂಗ್ ಹೈಟ್ ಇರೋರಿಗೆಲ್ಲ ಮೇ ಬಿ ಅಷ್ಟೊಂದು ಸೂಟ್ ಆಗಲ್ಲ ಅನ್ಕೊಂತೀನಿ. ಒಂದು 5.4 ಅರೌಂಡ್ ಅವ್ರಿಗೆಲ್ಲ ಸಕ್ಕತ್ತಾಗಿ ಕಾಣುತ್ತೆ ಗಾಡಿ. ಗುರು ಏನ್ ಹಿಂಗೆ ಎತ್ಕೊಳ್ತಿದ್ದು.
ಓ ಗುರು ಗಾಡಿ ಮಾತ್ರ ಹೆವಿ ಪವರ್ ಆಗೈತೆ. ಹೆಂಗಿದೆ ಡ್ರೀಮ್ ಬೈಕು? ಒಂದು ಕಂಡ ಕನಸು ಮೋಡು. ಪಪ್ಪ ಗಾಡಿ ಮಾತ್ರ ಗುರು ಏನೈತೆ ಅಂದ್ರೆ ಆ ಸೆಕೆಂಡ್ ಗೇರ್ ಆಗ ಪುಟಿತಲ್ಲ ಆ ಫೀಲು ಇದುವರೆಗೂ ಹೊಡೆದ್ರೆ ಯಾವ ಗಾಡಿಲೂ ಸಿಕ್ಕಿಲ್ಲ ನನಗೆ. ಇದಕ್ಕೆ ಹುಡುಗರು ಹುಚ್ಚದ್ದು ತಗೊಳೋದು ಗಾಡಿನ 250 ಡ್ಯೂಕು KTM ಅಂತ ಯಾಕಂತಾರೆ ಅಂತೇಳಿ ಇವತ್ತು ಗೊತ್ತಾಯ್ತು. ಆ 200ಗೂ ಈ 250ಗೂ ಏನ್ ಕಾಂಬಿನೇಷನ್ ಐತಿ ಗೊತ್ತಾ? ಅದೊಂಥರ ಕಂಪ್ಯೂಟರ್, ಇದೊಂಥರ ಎಲೆಕ್ಟ್ರಾನಿಕ್ಸ್ ನಲ್ಲೇ ಕ್ರೇಜಿ ಗಾಡಿ. ಕಳೆದೋಗ್ಬಿಟ್ಟೆ ಗುರು, ಕಳೆದೋಗ್ಬಿಟ್ಟೆ. ಮೈಲೇಜ್ ವಿಚಾರಕ್ಕೆ ಬರೋದ್ರೆ 40 ಅಂತ ಹೇಳಿದ್ದಾರೆ, 35 ತನಕ ಹೆಂಗ ತರಿಸ್ಬಿಡ್ಬೋದು. ನಿಂಬೆಣ್ಣು ನಾರ್ಮಲ್ ನಿಂಬೆಣ್ಣು ಅಲ್ಲಪ್ಪ, ಅಮಾವಾಸ್ಯ ದಿವಸ ಗಾಡಿ ಪೂಜೆ ಮಾಡಿ ಎದ್ರಿ ಬರೋನೆ ಎದ್ರ ಹೋಗ್ಬೇಕು. ಅದ್ರ ಬಿಡ್ಬೇಕು. ಗಾಡಿ ಒಳಗೆ ಫಸ್ಟ್ ಏಡ್ ಕಿಟ್ ಕೊಟ್ಟವ್ರೆ, ಯಾವನಾರ ಗೊತ್ತಿಲ್ದಂತ ತಗೊಂಡೋಗಿ ಬಿದ್ರೆ ಹಾಕೇಳ್ರಿ ಅಂತೇಳಿ. ಇನ್ನು ಟೂಲ್ ಕಿಟ್ ಕೊಟ್ಟವ್ರೆ, ಇದು ನಮ್ಮಂತವರಿಗೋಸ್ಕರ. ಎಲ್ಲಿ ನಿಂತ್ರು ಬಿಚ್ಬಿಡ್ತೀನಿ ಗಾಡಿನ. ಅಂತ ಗಾಡಿ ಸಿಕ್ಬಿಟ್ರೆ ಅಲ್ಲ ನೋಡೋರನ್ನೇ ಬಿಚ್ಬಿಡ್ತೀನಿ. ಅವ್ರೆ ನಮ್ ಕೈಗೆ ಸಿಗಾಕೊಂಡ್ರು ಬಿಡಿ, ಅವ್ರನ್ನ ಪೈಸಾ ಮಾಡಿ ಕಳ್ಸ್ಬಿಟ್ಟಿದೀವಿ ಅವ್ರನ್ನೆಲ್ಲರೂ. ಸೀಟು ಹೆವಿ ಕಂಫರ್ಟ್ ಆಗೈತೆ ಈ ಗಾಡಿಲಿ. ನೋಡ್ರಿ ನೀವು, ಏನ್ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ, ನಿಮ್ನ ಮೋಟಿವೇಟ್ ಮಾಡುತ್ತೆ ಗುರು. ಗಾಡಿ ಸ್ಟಾರ್ಟ್ ಆದ ತಕ್ಷಣ ರೆಡಿ ಟು ರೇಸ್. ಏನ್ ಕ್ರೇಜಿ ಆಗಿ ಬರುತ್ತೆ ಹೇಳ್ರಿ ಮೀಟ್ರು. ನೋಡ್ರಿ ಕತ್ಲೈತೆ, ನೀವ್ ನೋಡ್ಬೋದು. ಒಂದ್ ಹತ್ರ ನಾನು ಗಾಡಿ ಪಾರ್ಕ್ ಮಾಡಿದೀನಿ ನೋಡ್ರಿ. ಎಲ್ಲಾರ ಕಾಣಿಸ್ತಿದ್ಯಾ ನಿಮ್ಗೆ? ಕಾಣಿಸ್ತಿದ್ಯಾ? ಏಯ್ ಲೈಟ್ ಆಗ್ರ. ನೋಡ್ರಿ ಬ್ಲ್ಯಾಕೆ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಅಷ್ಟೇ, ಏನಂತೀರಾ?